Welcome to mental ability class number 1. So from this class we are going to discuss about mental ability. Before going to subject, we must know the weightage of this mental ability. ಹಾಗಾದ್ರೆ ನಮ್ಮ ಸ್ಟೇಟ್ ನಲ್ಲಿ ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟೀಸ್ ಮೇನ್ ಆಗಿ ಬರತಕ್ಕಂಥದ್ದು KPSC, ನೆಕ್ಸ್ಟ್ KEA ಅಂಡ್ ಕರ್ನಾಟಕ ಸ್ಟೇಟ್ ಪೊಲೀಸ್. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ನಲ್ಲಿ ನೀವು ಪ್ರಿಪೇರ್ ಆಗ್ತಾ ಇರ್ತೀರಿ. ಹಾಗಾದ್ರೆ ಯಾವ ಪೇಪರ್ ನಲ್ಲಿ ಎಷ್ಟೆಷ್ಟು ಬರ್ತದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಸೊ ಯೂಶುವಲಿ KPSC ನಲ್ಲಿ KAS ಗೆ ಅವರು ಎಕ್ಸಾಮ್ ಅನ್ನು ನಡೆಸ್ತಾರೆ. ನೆಕ್ಸ್ಟ್ ಗ್ರೂಪ್ ಬಿ ಪೋಸ್ಟ್ ಲೈಕ್ AE ಆಗಿರ್ಬೋದು ಆರ್ AD ಆಗಿರ್ಬೋದು. ಸೊ ಈ ತರದ ಪೋಸ್ಟ್ಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದೆಲ್ಲ FDA ಅಂಡ್ STA ಅಂಡ್ ಅದರ್ ಗ್ರೂಪ್ ಸಿ. ಸೊ 3 ಕ್ಯಾಟಗರಿ ಪೇಪರ್ ಅನ್ನ KPSC ನಲ್ಲಿ ನೋಡ್ತೀವಿ. ಹಾಗಾದ್ರೆ ಎಷ್ಟೆಷ್ಟು ಕ್ವಶನ್ಸ್ ಇರ್ತದೆ ಅಂತ ನೋಡೋದಿದ್ರೆ KAS ಅಂತ ಬಂದಾಗ ನಿಮಗೆ ಅರೌಂಡ್ 30 ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ನೀವು KAS ಪ್ರಿಲಿಮ್ಸ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. whereas in ಗ್ರೂಪ್ ಬಿ ಗ್ರೂಪ್ ಸಿ ಪೇಪರ್ಸ್ ಮಿನಿಮಮ್ 15 ಕ್ವಶನ್ಸ್ ಅನ್ನ ಪ್ರತಿ ಬಾರಿ ನಾವು ನೋಡ್ತಾ ಬಂದಿದ್ದೀವಿ. ಬಟ್ ಒಮ್ಮೆ 2021 ಫೆಬ್ರವರಿ FDA ಪೇಪರ್ ನಲ್ಲಿ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಅನ್ನ ಅವರು ನೀಡಿರಲಿಲ್ಲ. ಸೊ ಅದನ್ನು ಬಿಟ್ರೆ ಅದಾದ ನಂತರ ನಡೆದಂತ ಎಕ್ಸಾಮ್ ನಲ್ಲೂ ಕೂಡ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಮತ್ತೆ ಬಂದಿರತಕ್ಕಂಥದ್ದು. ಸೊ ಅದೇ ರೀತಿ ಕಮಿಂಗ್ ಟು KEA. ಸೊ KEA ಕೂಡ ಕೆಲವೊಂದು ಎಕ್ಸಾಮ್ಸ್ ನಡೆಸ್ತಾ ಬರುತ್ತೆ. ಎಕ್ಸಾಂಪಲ್ PDO ಇರ್ಬೋದು, ಆರ್ ಸಮ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಜಾಬ್ಗೆ ಎಕ್ಸಾಮ್ಸ್ ಇರ್ಬೋದು, ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ ಎಕ್ಸಾಮ್ ಇರ್ಬೋದು. ಸೊ ಈ ಪೇಪರ್ ಅಲ್ಲೂ ಕೂಡ ಅರೌಂಡ್ 12 to 15 ಕ್ವಶನ್ಸ್ ಅನ್ನ ಇವರು ಮೆನ್ಷನ್ ಮಾಡ್ತಕ್ಕಂಥದ್ದು. ಬಟ್ ಡಿಫಿಕಲ್ಟಿ ಲೆವೆಲ್ ಅನ್ನ ಕಂಪೇರ್ ಮಾಡಿದಾಗ KA ನಲ್ಲಿ ಬರ್ತಕ್ಕಂಥದ್ದು ಬಹಳ ಈಸಿ ಇರ್ತದೆ. ಸೊ ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೊಡ್ತಾರೆ, ಈಸಿ ಕೊಡ್ತಾರೆ, ಜೊತೆಗೆ ಕೋಡಿಂಗ್ ಡಿಕೋಡಿಂಗ್ ಪ್ರಾಬ್ಲಮ್ಸ್ ಅನ್ನ ಅತಿ ಹೆಚ್ಚು ಕೊಡ್ತಾರೆ. ದಿಸ್ ಆರ್ ಆಲ್ ಬೇಸಿಕ್ಸ್. ಈವನ್ ವಿತೌಟ್ ಪ್ರಾಕ್ಟೀಸ್ ಯು ಕ್ಯಾನ್ ಸಾಲ್ವ್ ಇಟ್. ನೆಕ್ಸ್ಟ್ ಇಸ್ ಕರ್ನಾಟಕ ಸ್ಟೇಟ್ ಪೊಲೀಸ್. ಇದರಲ್ಲಿ PSI ಅಂಡ್ PC ಎರಡು ಕ್ಯಾಟಗರಿ ಪೇಪರ್ ಅನ್ನು ನೋಡ್ತೀವಿ. ಎರಡರಲ್ಲೂ ಕೂಡ ನಾವು ಮಿನಿಮಮ್ 15 ಕ್ವಶನ್ಸ್ ಅನ್ನ ನಾವು ನೋಡ್ತಾ ಬರ್ತೀವಿ. ಬಟ್ ಆಲ್ ಆರ್ ಈಸಿ. ಸೊ ಎಲ್ಲ ಈಸಿ ಪ್ರಾಬ್ಲಮ್ಸ್ ಇರ್ತದೆ. ಎಸ್ಪೆಷಲಿ PC ಬಹಳ ಈಸಿ ಇರ್ತದೆ. ಬೇಸಿಕ್ ಜಸ್ಟ್ ನೀವೊಂದು ಶಾರ್ಟ್ ಕಟ್ಸ್ ಅಪ್ಲೈ ಮಾಡಿದ್ರೆ ಒಂದೊಂದು ಫಾರ್ಮುಲಾ ಹಾಕಿದ್ರೆ ಆನ್ಸರ್ ಬರೋ ತರದಲ್ಲಿ PC ಪ್ರಾಬ್ಲಮ್ಸ್ ಇರುತ್ತೆ. PSI ಇತ್ತೀಚೆಗೆ ಸ್ವಲ್ಪ ಕಠಿಣ ಆಗ್ತಾ ಇದೆ, ಬಟ್ ಯು ಕ್ಯಾನ್ ಸಾಲ್ವ್ ಇಟ್. ನಿಮ್ಗೆ ಅತಿ ಹೆಚ್ಚು ಹಾರ್ಡ್ ವರ್ಕ್ ಬೇಕಾಗ್ತಕ್ಕಂಥದ್ದು ನೀವೇನಾದ್ರೂ KAS ಗೆ ತಯಾರಿ ಆಗ್ತಾ ಇದ್ರೆ ಮತ್ತೆ ಈ ಒಂದು ಪೋಸ್ಟ್ ಗೆ ತಯಾರಿ ಆಗ್ತಾ ಇದ್ರೆ ಗ್ರೂಪ್ ಬಿ. ಸೊ ಇಲ್ಲಿಗೆ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಅನ್ನ ಹಾಕ್ಬೇಕಾಗ್ತದೆ. ಮೀನ್ಸ್ ಯು ನೀಡ್ ಮೋರ್ ಪ್ರಾಕ್ಟೀಸ್. ಫಾರ್ ಅದರ್ಸ್ ಒಂದು ಮೆಥಡ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಮಾಡ್ಕೊಂಡು ಅದರಲ್ಲಿರೋ ಫಾರ್ಮುಲಾಗಳನ್ನ ಕಲ್ತ್ಕೊಂಡು ಅದೇ ಪ್ಯಾಟರ್ನ್ ಅಲ್ಲಿ ಒಂದು 10 to 15 ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಬಂದರೂ ಕೂಡ ನೀವು ಆನ್ಸರ್ ಅನ್ನ ಮಾಡಬಹುದು. ಹಾಗಾದ್ರೆ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ಸೊ ಫಸ್ಟ್ ಒನ್, ನಾನು ಎರಡು ರೀತಿಯಾಗಿ ನಿಮ್ಗೆ ಹೇಳಿದೆ. ಒಂದು ಡಿಫಿಕಲ್ಟ್ ಪೇಪರ್ ಫಾರ್ ಗ್ರೂಪ್ ಬಿ ಪೋಸ್ಟ್ ಯಾವ ರೀತಿ ಬರ್ತದೆ, ಅದೇ ರೀತಿ ಅದರ್ ಪೋಸ್ಟ್ ಮೀನ್ಸ್ ಗ್ರೂಪ್ ಬಿ ಆರ್ PSI ಆರ್ KEA ಪೇಪರ್ಸ್. ಸೊ ಈಗ ಫಸ್ಟ್ ಗ್ರೂಪ್ ಬಿ ಅಂತ ಬಂದಾಗ ನಾವು ಇದೇ ಟಾಪಿಕ್ ಇಂದ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮೋಸ್ಟ್ ಪಾಪ್ಯುಲರ್ ಟೈಪ್ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಅನ್ನ ಎಲ್ಲಾ ಪೇಪರ್ ನಲ್ಲೂ ನಾವು ನೋಡ್ತೇವೆ. ಸೊ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಡೈರೆಕ್ಷನಲ್ ರೀಸನಿಂಗ್ ಇದು ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಟೈಮ್ ಅಂಡ್ ವರ್ಕ್ ನ ಬಗ್ಗೆ ಕೇಳ್ತಾರೆ, ಅಂಡ್ ಟೈಮ್ ಅಂಡ್ ಸ್ಪೀಡ್ ನ ಬಗ್ಗೆ ಕೇಳ್ತಾರೆ. ಸೊ ಇದಾದ ನಂತರ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು, ಆವರೇಜ್ ಅನ್ನ ಕಂಡುಹಿಡಿಯೋದು, ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಜೊತೆಗೆ ಕೆಲವೊಂದು ಪೇಪರ್ ನಲ್ಲಿ ಬೋಟ್ಸ್ ಅಂಡ್ ಸ್ಟ್ರೀಮ್ಸ್, ಪೈಪ್ಸ್ ಅಂಡ್ ಸಿಸ್ಟಮ್ಸ್ ಬಗ್ಗೆ ಕೂಡ ಕೇಳಿದ್ದಾರೆ. ಸೊ ಇದಿಷ್ಟು ಅರೌಂಡ್ 2017 ತನಕ KPSC ಏನು AE ಎಕ್ಸಾಮ್ಸ್ ಗಳಿಗೆ ನಡೆಸಿತ್ತು ಅದರಲ್ಲಿ ನಾವು ನೋಡ್ತಾ ಬರ್ತೀವಿ. ಇದ್ರ ಜೊತೆಗೆ ಟ್ರಯಾಂಗಲ್ಸ್ ಅನ್ನ ಕೊಟ್ಟು ಇದರಲ್ಲಿ ಎಷ್ಟು ನಂಬರ್ ಆಫ್ ಟ್ರಯಾಂಗಲ್ಸ್ ಎಷ್ಟಿದೆ ಫೈಂಡ್ ಮಾಡಿ, ಈ ತರದ ಪ್ರಶ್ನೆಗಳನ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ಬಟ್ 2021 ನಲ್ಲಿ ಈ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ WRD ಹೈದರಾಬಾದ್ ಕರ್ನಾಟಕ AE ಪೇಪರ್ ನಲ್ಲಿ ಬಹಳ ಸುಲಭವಾಗಿತ್ತು.
ಅದರಲ್ಲಿ ಬಹಳ ಬೇಸಿಕ್ ಕ್ವಶನ್ಸ್ ಅನ್ನ ಇವರು ಕೇಳ್ತಾ ಬಂದಿರತಕ್ಕಂಥದ್ದು. ಸೊ ಈವನ್ ಕ್ಯಾಲೆಂಡರ್ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಯೂಶುವಲಿ ಕ್ಯಾಲೆಂಡರ್ ಮತ್ತೆ ಕ್ಲಾಕ್ ಕ್ವಶನ್ ಅನ್ನ ಗ್ರೂಪ್ ಬಿ ನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಬಟ್ ಈಗ KPSC ನಲ್ಲೂ ಕೂಡ ಅದು ಬರ್ತಾ ಇದೆ. ಸೊ ಹಾಗಾಗಿ ಫೈನಲ್ ಕನ್ಕ್ಲೂಷನ್ ಏನು ಅಂತಂದ್ರೆ, ನೀವು ಪ್ರಿಯಾರಿಟಿ ವೈಸ್ ಸ್ಟಡಿ ಮಾಡಿ. ಸೊ ಇವಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಕೊಡಿ. ಇದರ ಜೊತೆಗೆ ನಮ್ಮ ಮೆಂಟಲ್ ಅಬಿಲಿಟಿ ನೋಟ್ಸ್ ಅಲ್ಲಿ ನಾವೇನು ಒಂದು 16 ಟಾಪಿಕ್ ಅನ್ನ ಕೊಟ್ಟಿದೀವಿ. ಸೊ ಎಲ್ಲದರ ಒಂದು ಬೇಸಿಕ್ಸ್ ಅನ್ನ ತಿಳ್ಕೊಂಡಿರಿ. ಸೊ ಯಾವ್ದು ಬರುತ್ತೆ ಯಾವ್ದು ಬರೋದಿಲ್ಲ, ವಿ ಕಾಂಟ್ ಡಿಸೈಡ್. ಯಾವುದೇ ಬಂದ್ರು ಕೂಡ ನೀವು ರೆಡಿ ಇರಬೇಕು, ಬಟ್ ಅತಿ ಹೆಚ್ಚು ಹೊತ್ತನ್ನ ಈ ಟಾಪಿಕ್ ಗಳಿಗೆ ಕೊಡಿ. ಜೊತೆಗೆ ಯಾವ್ದು ನಿಮ್ಗೆ ಟೈಮ್ ಕನ್ಸ್ಯೂಮಿಂಗ್ ಅನ್ಸುತ್ತೆ, ಒಂದು ಪ್ರಾಬ್ಲಮ್ ಅನ್ನ ಅಟೆಂಡ್ ಮಾಡಬೇಡಿ. ಬಿಕಾಸ್ ನಿಮ್ಗೆ ಇರ್ತಕ್ಕಂಥದ್ದು ಎಕ್ಸಾಮ್ ನಲ್ಲಿ 90 minutes ಫಾರ್ 100 ಕ್ವಶನ್ಸ್. ಸೊ ನಿಮ್ಗೆ ಒಂದು ಕ್ವಶನ್ಗೆ 1 ನಿಮಿಷ ಕೂಡ ಸಿಗೋದಿಲ್ಲ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಮೆಂಟಲ್ ಅಬಿಲಿಟಿಯನ್ನ ಸೈಡ್ಗೆ ಇಟ್ಟು ರಿಮೈನಿಂಗ್ 85 ಕ್ವಶನ್ಸ್ ಅನ್ನ ಆನ್ಸರ್ ಮಾಡಾದ್ಮೇಲೆ ನೀವು ಇದನ್ನ ಮಾಡ್ಬೇಕಾಗ್ತದೆ. ನಿಮಗ್ ಸಿಗೋ ಒಂದು 10 ರಿಂದ 15 ನಿಮಿಷದಲ್ಲಿ ನೀವು ಯಾವ್ದು ಈಸಿಯಾಗಿ ಬೇಗ ಮುಗಿಸ್ಬೋದು ಅದನ್ನ ಮಾಡ್ಬೇಕೆ ಹೊರತು ನನಗೆ ಗೊತ್ತು ಅಂತೇಳಿ ಯು ಕಾಂಟ್. ಎಕ್ಸಾಂಪಲ್, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಒಮ್ಮೆ ಕೊಡ್ತಾರೆ, ಅರೌಂಡ್ 10 to 12 ಲೈನ್ಸ್ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಯು ಕಾಂಟ್ ಸ್ಪೆಂಡ್ ಮೋರ್ ಟೈಮ್ ಆನ್ ಸಿಂಗಲ್ ಕ್ವಶನ್. ಸೊ ಈ ರೀತಿಯಾದ ಸ್ಟ್ರಾಟಜೀಸ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಪ್ರಾಕ್ಟೀಸ್ ಮಾಡಿ. ಡೈರೆಕ್ಷನ್ ರೀಸನಿಂಗ್ ಈಸಿ ಇರ್ತದೆ, ಟೈಮ್ ಅಂಡ್ ವರ್ಕ್ ಈಸಿ ಇರುತ್ತೆ, ಟೈಮ್ ಅಂಡ್ ಸ್ಪೀಡ್ ಇರುತ್ತೆ. ಇದ್ರ ಜೊತೆಗೆ ಏಜ್ ಮೇಲೆ ಕೊಡ್ತಾರೆ, ಪ್ಲಸ್ ಬ್ಲಡ್ ರಿಲೇಷನ್ಸ್, ಏಜ್ ಅಂಡ್ ಬ್ಲಡ್ ರಿಲೇಷನ್ಸ್ ಕೂಡ ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ಹಾಗಾಗಿ ಪ್ರತಿ ಬಾರಿ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ, ಬಟ್ ಕಾನ್ಸ್ಟೆಂಟ್ ಆಗಿ ನಾವು ನೋಡ್ತಾ ಇರೋದು ಸ್ಟೇಟ್ಮೆಂಟ್, ಡೈರೆಕ್ಷನ್ಸ್, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಸ್ಪೀಡ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ಟೈಮ್ ಅಂಡ್ ಡಿಸ್ಟೆನ್ಸ್ ಅಂಡ್ ಏಜಸ್. ಸೊ ಇವೆಲ್ಲ ಕಾನ್ಸ್ಟೆಂಟ್ ಆಗಿ ನೋಡ್ತಾ ಇದೀವಿ. ಸೊ ಇದಿಷ್ಟು ಅಬೌಟ್ ಗ್ರೂಪ್ ಬಿ ಪೇಪರ್. ಆದ್ರೆ ಕಮಿಂಗ್ ಟು ಗ್ರೂಪ್ ಸಿ. ಸೊ ಗ್ರೂಪ್ ಸಿ ನಲ್ಲಿ ಬೇಸಿಕ್ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಇರ್ತವೆ. ಬೇಸಿಕ್ ಮೆಂಟಲ್ ಅಬಿಲಿಟಿ. ಸೊ ಎಲ್ಲೋ 15 ಕೇಳಿದ್ರೆ 1, 2, 3 ನಿಮಗೆ ಕನ್ಫ್ಯೂಸಿಂಗ್ ಆಗಿರುತ್ತೆ. ರಿಮೈನಿಂಗ್ 12 ನೀವು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆನ್ಸರ್ ಬರ್ತದೆ. ಸೊ ಇಲ್ಲಿ ನೀವು ಕ್ಯಾಲೆಂಡರ್, ಕ್ಲಾಕ್ಸ್ ನೋಡ್ಕೋಬೇಕಾಗ್ತದೆ, ಮತ್ತೆ ಕೋಡಿಂಗ್ ಡಿಕೋಡಿಂಗ್, ನಂಬರ್ ಸೀರೀಸ್ ಅನ್ನ ನೋಡ್ಕೋಬೇಕಾಗ್ತದೆ, ನಂಬರ್ ಸೀರೀಸ್ ಅನ್ನ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಇದ್ರ ಜೊತೆಗೆ ಪ್ರೀವಿಯಸ್ ಏನು ಗ್ರೂಪ್ ಬಿ ಪೋಸ್ಟ್ ಗೆ ಹೇಳಿದ ಟಾಪಿಕ್ಸ್ ಅವನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಟ್ರೈನ್ ಪ್ರಾಬ್ಲಮ್ ಎರಡರಲ್ಲೂ ಕೇಳೋ ಚಾನ್ಸಸ್ ಇರ್ತದೆ, ಅತಿ ಹೆಚ್ಚು ಗ್ರೂಪ್ ಸಿ ನಲ್ಲಿ ಅವರು ಕೇಳ್ತಕ್ಕಂಥದ್ದು. ಸೊ ದಿಸ್ ಆರ್ ಆಲ್ ಬೇಸಿಕ್ ಅಂಡ್ ವೆರಿ ಈಸಿ ಕಾನ್ಸೆಪ್ಟ್ಸ್. ನಿಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಫಾರ್ಮುಲಾಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ನೀವು ಜಸ್ಟ್ ಒಂದು 10-20 ಮಿನಿಟ್ಸ್ ವಿಡಿಯೋ ನೋಡಿ ಪ್ರಾಬ್ಲಮ್ ಬರ್ಕೊಂಡ್ರೆ ಖಂಡಿತ ಸಾಧ್ಯ ಆಗೋದಿಲ್ಲ. ಯು ನೀಡ್ ಹಾರ್ಡ್ ವರ್ಕ್ ಇನ್ ಮೆಂಟಲ್ ಅಬಿಲಿಟಿ. ಸೊ ವೆರಿ ಇಂಪಾರ್ಟೆಂಟ್ ಇದು. ಹಾರ್ಡ್ ವರ್ಕ್ ಮೀನ್ಸ್ ನೀವು ಯಾವಾಗ ಒಂದು ಮೆಥಡ್ ಅನ್ನ ಅರ್ಥ ಮಾಡ್ಕೊಳ್ತೀರಾ, ನೀವೇ ಪ್ರಾಬ್ಲಮ್ಗಳನ್ನ ಸೆಟ್ ಮಾಡ್ಕೊಳ್ಬೇಕು, ಕ್ವಶನ್ಗಳನ್ನ ಹಾಕೊಳ್ಬೇಕು, ಸೊಲ್ಯೂಷನ್ ಅನ್ನ ಕಂಡುಹಿಡಿತಾ ಹೋಗ್ಬೇಕು. ಅವ್ರ KPSC ಪೇಪರ್ಸ್ ನ ತಗೊಳ್ಳಿ, ಮೆಂಟಲ್ ಅಬಿಲಿಟಿ ಕ್ವಶನ್ ಹಾಕೊಳ್ಳಿ, ಸಾಲ್ವ್ ಮಾಡ್ತಾ ಹೋಗಿ. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾವು ಯಾವ್ದೋ ಒಂದು ಫಾರ್ಮುಲಾ ಕೊಡ್ತೀವಿ ಒಂದು ಪ್ರಾಬ್ಲಮ್ಗೆ ಅಂತಂದ್ರೆ ಎಲ್ಲಾ ಪ್ರಾಬ್ಲಮ್ಗೂ ಇದೇ ಆಗ್ತದೆ ಅಂತ ಇಲ್ಲ. ಸೊ ಒಂದೊಂದು ಪ್ರಾಬ್ಲಮ್ಗೂ ಕೂಡ ನೀವು ಒಂದೊಂದು ಕಾಮನ್ ಸೆನ್ಸ್ ಅನ್ನು ಅಪ್ಲೈ ಮಾಡ್ಬೇಕಾಗ್ತದೆ, ನಿಮ್ಮ ಒಂದು ಎಬಿಲಿಟಿಯಿಂದ ಸಾಲ್ವ್ ಮಾಡ್ಬೇಕಾಗ್ತದೆ. ಸೊ ಹಾಗಾಗಿ ಮೆಂಟಲ್ ಅಬಿಲಿಟಿ ಮೀನ್ಸ್ ಇಟ್ ರಿಕ್ವೈರ್ಸ್ ಯುವರ್ ಎಫರ್ಟ್ ಅಂಡ್ ಹಾರ್ಡ್ ವರ್ಕ್. ಸೊ ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಇವತ್ತು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅಂಡರ್ ಮೆಂಟಲ್ ಅಬಿಲಿಟಿ, ಫಸ್ಟ್ ಕಾನ್ಸೆಪ್ಟ್ ಇಸ್ ಪ್ರಾಬ್ಲಮ್ ಆನ್ ಕ್ಯಾಲೆಂಡರ್ಸ್. ಸೊ ರೀಸೆಂಟ್ ಆಗಿ ಗ್ರೂಪ್ ಬಿ ಪೋಸ್ಟ್ ಅಲ್ಲೂ ಕ್ಯಾಲೆಂಡರ್ ಮೇಲೆ ಪ್ರಾಬ್ಲಮ್ ಅನ್ನ ನೋಡ್ತಾ ಇದೀವಿ. ಸೊ ಮುಂಚೆ ಗ್ರೂಪ್ ಸಿ PSI ನಲ್ಲಿ ನೋಡ್ತಾ ಇದ್ವಿ. ಸೊ ಈಗ WRD AE ಎಕ್ಸಾಮ್ ನಲ್ಲಿ ಕೂಡ 26th January 1950 ಯಾವ ದಿನ ಅಂತ ಹೇಳಿ ಕೇಳಿದ್ದಾರೆ. ಸೊ ನೀವು ಇಂಡಿಯಾ ರಿಲೇಟೆಡ್ ಪಾಪ್ಯುಲರ್ ಡೇಟ್ಸ್ ಅನ್ನ, ಎಕ್ಸಾಂಪಲ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನು ನಾವು ಅಡಾಪ್ಟ್ ಮಾಡ್ಕೊಂಡಂತ ದಿನ ಆಗಿರ್ಬೋದು, ಗಾಂಧೀಜಿಯವರ ಹುಟ್ಟಿದ ದಿನ, ಮರಣದ ದಿನ, ನಮ್ಗೆ ಸ್ವತಂತ್ರ ಸಿಕ್ಕಂತ ದಿನ, ಮತ್ತೆ ಈ ಒಂದು ರಿಪಬ್ಲಿಕ್ ಡೇ ದಿನ, ನಮ್ಮ ನ್ಯಾಷನಲ್ ಫ್ಲಾಗ್ ಅನ್ನು ಅಡಾಪ್ಟ್ ಮಾಡ್ಕೊಂಡಂತ ದಿನಗಳು, ಇವೆಲ್ಲವನ್ನ ನೀವು ಮುಂಚೆನೆ ನೋಟ್ ಮಾಡಿ ಒಂದ್ ಕಡೆ ಬರ್ಕೊಬೇಕಾಗತ್ತೆ. ಅದ್ ಗೊತ್ತಿದ್ರೆ ಜಸ್ಟ್ 2 seconds ಅಲ್ಲಿ ನೀವು ಆನ್ಸರ್ ನ ಮಾರ್ಕ್ ಮಾಡ್ಬೋದು. ಸಪೋಸ್ ನಿಮ್ಗೆ ಅದ್ ಗೊತ್ತಿಲ್ಲ ಅಂದ್ರೂ ಕೂಡ ಈ ಪ್ರಾಬ್ಲಮ್ ಆನ್ ಕ್ಯಾಲೆಂಡರ್ಸ್ ನಲ್ಲಿ ನೀವು ಈ ಒಂದು ಸ್ಟ್ರಾಟಜಿನ ತಿಳ್ಕೊಂಡ್ರೆ ಬಹಳ ಸಿಂಪಲ್, ಏನಿಲ್ಲ ಇಲ್ಲಿ ಜಸ್ಟ್ ಒಂದು 3 to 4 steps ಇರುವಂತದ್ದು. 2 minutes ಅಲ್ಲಿ ನೀವು ಯಾವ ಒಂದು ಡೇಟ್ ಅನ್ನ ಕೊಟ್ಟರು, ಯಾವ ಇಸ್ವಿಯನ್ನ ಕೊಟ್ಟರು ಕೂಡ ನೀವು ಪ್ರಾಬ್ಲಮ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಹಾಗಾದ್ರೆ ಕಮಿಂಗ್ ಟು ದ ಟಾಪಿಕ್, ಫಸ್ಟ್ ನಾವು ಕೆಲವೊಂದು ಬೇಸಿಕ್ಸ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಸೊ ನಮಗೆ ಗೊತ್ತಿದೆ ವಾಟ್ ಈಸ್ ಆಡ್ ಇಯರ್ ಅಂತ ಹೇಳಿ. ಆಡ್ ಇಯರ್ ಅಂತಂದ್ರೆ ಏನು ಅಂತ ಗೊತ್ತಿದೆ, ಆಡ್ ಅಂದ್ರೆ ಏನು ಅಂತ ಗೊತ್ತಿದೆ, ಮೀನ್ಸ್ ಬೆಸ ಸಂಖ್ಯೆ. 1, 3, 5, 7 ಇವೆಲ್ಲವೂ ಕೂಡ ಆಡ್ ನಂಬರ್ಸ್.
ಸೊ ಅದೇ ತರ ಆಡ್ ಇಯರ್ ಗೊತ್ತಿದೆ. ನೆಕ್ಸ್ಟ್ ಲೀಪ್ ಇಯರ್. ಲೀಪ್ ಇಯರ್ ಅಂದ್ರೆ ಅಧಿಕ ವರ್ಷ. ಸೊ ಅಧಿಕ ವರ್ಷ ಮೀನ್ಸ್ ನಮಗೆ ಗೊತ್ತಿದ್ದಂಗೆ ನಾರ್ಮಲ್ ಇಯರ್ ಆರ್ ಆರ್ಡಿನರಿ ಇಯರ್ ಅಂದ್ರೆ 365 ದಿನವನ್ನ ನೋಡ್ತೀವಿ. ಲೀಪ್ ಇಯರ್ ನಲ್ಲಿ 366 ದಿನಗಳನ್ನ ನೋಡ್ತೀವಿ. ಸೊ ಎರಡು ಕಾನ್ಸೆಪ್ಟ್, ಒಂದು ಆಡ್ ಇಯರ್ ಆರ್ ಆಡ್ ಡೇಸ್. ಆಡ್ ಡೇಸ್ ಅನ್ನ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೆಕೆಂಡ್ ಬರ್ತಕ್ಕಂಥದ್ದು ಲೀಪ್ ಇಯರ್. ಇದೆರಡನ್ನ ಅರ್ಥ ಮಾಡ್ಕೊಳ್ಳಿ. ಎ ಲೀಪ್ ಇಯರ್ ಹ್ಯಾಸ್ 366 ಡೇಸ್. ಹಾಗಾದ್ರೆ ವಿಚ್ ಇಸ್ ಲೀಪ್ ಇಯರ್? ಎಕ್ಸಾಂಪಲ್, ಡಿವಿಸಿಬಲ್ ಬೈ 4. 2000 is a leap year. 2004 is a leap year. 2008 leap year. 12, 16, 20. These are all leap years. Means they have 366 days. Whereas 2019 is an ordinary year. So ಈ ordinary year ಮತ್ತೆ leap year difference ಅನ್ನು ಅರ್ಥ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ನಮಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಆರ್ಡಿನರಿ ಇಯರ್ ಅಲ್ಲಿ ಎಷ್ಟು ದಿನ ಇದೆ, ಲೀಪ್ ಇಯರ್ ಅಲ್ಲಿ ಎಷ್ಟು ದಿನ ಇದೆ. ಸೊ ಆರ್ಡಿನರಿ ಇಯರ್ ನಲ್ಲಿ 365 ಇದೆ, ಲೀಪ್ ಇಯರ್ ನಲ್ಲಿ 366 ಇದೆ. ಸೊ ಇದು ಅರ್ಥ ಆದ್ರೆ ನೆಕ್ಸ್ಟ್ ಬರೋಣ ಒನ್ ಆರ್ಡಿನರಿ ಇಯರ್ ನ ತೆಗೆದುಕೊಳ್ಳೋಣ. ಒನ್ ಆರ್ಡಿನರಿ ಇಯರ್ ನಲ್ಲಿ 365 ದಿನ ಇದೆ. 7 ದಿನ ಇದೆ. ನಮಗೆ ಗೊತ್ತಿದೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. 7 ದಿನ ಇದೆ. ದಟ್ ಈಸ್ ಕಾಲ್ಡ್ ವೀಕ್. ಸೊ ಒಂದು ಆರ್ಡಿನರಿ ಇಯರ್ ನಲ್ಲಿ ನಾವು 52 ವೀಕ್ ಗಳನ್ನ ನೋಡ್ತೀವಿ. So 52 week, 52 into 7 ಅನ್ನ ಮಾಡಿದ್ರೆ you will get 364. So plus 1 odd day ಉಳ್ಕೊಂತು. This is what important. ಈ 1 odd day ನಮ್ಗೆ ಇಂಪಾರ್ಟೆಂಟ್. ಈ 52 ವೀಕ್ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಬಿಕಾಸ್ 52 ವೀಕು ಸೇಮ್ ಇರ್ತದೆ, 7 ದಿನ ಚೇಂಜ್ ಆಗಲ್ಲ. ಫಸ್ಟ್ ವೀಕ್ ಏನಿರ್ತದೆ, ಲಾಸ್ಟ್ 52 ವೀಕು ಹಂಗೆ ಇರ್ತದೆ. ಸೊ ಒನ್ ಆರ್ಡಿನರಿ ಇಯರ್ ನಲ್ಲಿ 1 ಆಡ್ ಡೇ ಇದೆ. ಹಾಗಾದ್ರೆ 1 ಲೀಪ್ ಇಯರ್ ನಲ್ಲಿ ಏನಾಗ್ತದೆ? 1 ಲೀಪ್ ಇಯರ್ ನಲ್ಲಿ 52 ವೀಕೆ ಬರ್ತದೆ, ಒಂದು ದಿನ ಜಾಸ್ತಿ ಇರ್ತದೆ. ಬಿಕಾಸ್ 366 ದಿನ ಅಲ್ಲ. ಸೊ 2 ಆಡ್ ಡೇ ಬರುತ್ತೆ. ಸೊ ಫಸ್ಟ್ ರೂಲ್ ಯು ಶುಡ್ ರಿಮೆಂಬರ್ ಈಸ್ 1 ಆರ್ಡಿನರಿ ಇಯರ್, 1 ಆಡ್ ಡೇ, 1 ಲೀಪ್ ಇಯರ್, 2 ಆಡ್ ಡೇ. ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಾಯ್ತು. ಹಾಗಾದ್ರೆ ನೆಕ್ಸ್ಟ್ ಮೂವಿಂಗ್ ಆನ್ ಟು 100 ಇಯರ್ಸ್. 100 ಇಯರ್ಸ್ ಅನ್ನ ತೆಗೆದುಕೊಳ್ಳೋಣ. 100 ಇಯರ್ಸ್ ಅನ್ನ ತೆಗೆದುಕೊಂಡ್ರೆ 100 ಇಯರ್ಸ್ ನಲ್ಲಿ ನಾವು 76 ಆರ್ಡಿನರಿ ಇಯರ್ಸ್ ಅನ್ನ ನೋಡ್ತೀವಿ. ಇನ್ನು 24 ಲೀಪ್ ಇಯರ್ಸ್ ಅನ್ನ ನೋಡ್ತೀವಿ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. ಎಕ್ಸಾಂಪಲ್ 1900 ಇಂದನೇ ಸ್ಟಾರ್ಟ್ ಮಾಡಿ, ಅವ್ರ 1901 ಇಂದ ಸ್ಟಾರ್ಟ್ ಮಾಡಿ 2000 ಗೆ ಸ್ಟಾಪ್ ಮಾಡಿ. ಎಷ್ಟು ಸಿಗುತ್ತೆ ನೋಡ್ತಾ ಬನ್ನಿ. ಡಿವಿಸಿಬಲ್ ಬೈ 4 ಅಲ್ಲಿ ಎಷ್ಟು ಲೀಪ್ ಇಯರ್ಸ್ ಎವ್ರಿ 4 ಇಯರ್ಸ್ ಆಫ್ಟರ್ ಸಿಗುತ್ತೆ ಅಂತ. 76 ಆಡ್ ಇಯರ್ಸ್ ಅಲ್ಲಿ ಎಷ್ಟು ಆಡ್ ಡೇ ಬರುತ್ತೆ? ಹಾಗಾದ್ರೆ 76 ಒನ್ ಆರ್ಡಿನರಿ ಇಯರ್ ಅಲ್ಲಿ 1 ಆಡ್ ಡೇ ಅಂದ್ರೆ 76 ಗೆ 76 ಬರ್ತದೆ. 24 ಲೀಪ್ ಇಯರ್ ಅಲ್ಲಿ ಎಷ್ಟು ಆಡ್ ಡೇ ಬರುತ್ತೆ ಅಂದ್ರೆ ಇಂಟು 2 ಆಗ್ತದೆ. ಸೊ ಇದೆರಡನ್ನು ಮಾಡಿದಾಗ ನಮ್ಗೆ ಬರ್ತಕ್ಕಂಥದ್ದು 76 ಪ್ಲಸ್ 24 into 2 means 48. ಟೋಟಲ್ ಸಮ್ ಅನ್ನ ಮಾಡಿದಾಗ ನಿಮ್ಗೆ 124 ಆಡ್ ಡೇಸ್ ಬಂತು. ಸೊ ಈ 124 ಆಡ್ ಡೇಸ್ ಅನ್ನ ಮತ್ತೆ ನೀವು 7 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ 17 ವೀಕ್ಸ್ ಬರ್ತದೆ. ಸೊ 17 ವೀಕ್ಸ್ ಅಗೈನ್ ನಿಮ್ಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು 5 ಡೇಸ್. 5 ಡೇಸ್. ವಾಟ್ ಇಸ್ ದಿಸ್ 5 ಡೇಸ್? 5 odd days we can see in 100 years. 100 years ಗೆ 5 odd days ಅನ್ನ ನೋಡ್ತೀವಿ. ಈ ಬೇಸಿಕ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ಸೊ 100 ಗೆ 5 odd days ಇದೆ. ಅದೇ ರೀತಿ 200 ಗೆ 3 ಆಗ್ತದೆ, 300 ಗೆ 1 odd day ಆಗ್ತದೆ. 400 ವರ್ಷಕ್ಕೆ ನೀವು ಲೆಕ್ಕ ಹಾಕಿದಾಗ ಅದು 0 ಆಗ್ತದೆ. ಸೊ ನೀವು ಈ ಒಂದು ಟೇಬಲ್ ಅನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ಇಷ್ಟೋ ತನಕ ನಾನು ಏನ್ ಹೇಳಿದೀನಿ ಇದು ಯಾವ್ದು ನಿಮಗೆ ಬೇಕಾಗಿಲ್ಲ. ನಿಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು 2 ಟೇಬಲ್. ಫಸ್ಟ್ ಒನ್ ಈಸ್ 100, 200, 300, 400. ಎಕ್ಸಾಮ್ ಅಲ್ಲಿ ಕ್ಯಾಲೆಂಡರ್ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ಫಸ್ಟ್ ವರ್ಕ್ಶೀಟ್ ನಲ್ಲಿ ಇದನ್ನ ಬರ್ಕೊಳ್ಳಿ. 100, 200, 300, 400 ಅಂತ ಒಂದ್ ಕಡೆ ಬರ್ಕೊಂಡು ಇನ್ನೊಂದು ಕಡೆ 400ಕ್ಕೆ 0 ಹಾಕೊಳ್ಳಿ. ಫಾರ್ ಎವ್ರಿ 400 ಇಯರ್ಸ್ 0 ಆಡ್ ಡೇಸ್ ಅನ್ನ ನಾವು ನೋಡ್ತೀವಿ. 300 ಗೆ 1 ಪ್ಲಸ್ 2 ಪ್ಲಸ್ 2 1 3 5. ಸೊ ಈ ಟೇಬಲ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಈ ಟೇಬಲ್ ಇಲ್ಲೇನ್ ನೋಡ್ತಾ ಇದೀರಿ, ನಂಬರ್ ಆಫ್ ಡೇಸ್ ಡೇ. ಎಕ್ಸಾಂಪಲ್ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಈ ಆರ್ಡರ್ ಅಲ್ಲೇ ಬರ್ಕೊಳ್ಳಿ. 0 ಇಂದ ಸ್ಟಾರ್ಟ್ ಮಾಡಿ. 0 1 2 3 4 5 6. ಸೊ ಈ ರೀತಿಯಾಗಿ. ಸೊ 0 ಇಂದಾನೆ ಸ್ಟಾರ್ಟ್ ಮಾಡಬೇಕು ನೀವು. 7 ಬರೋ ಹಾಗಿಲ್ಲ, 6 ನಿಂತ್ಕೊಳ್ಬೇಕು. ಸೊ ಈ 2 ಟೇಬಲ್ ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈ 2 ಟೇಬಲ್ ಬೇಸಿಕ್ಸ್ ಫಾರ್ ಕ್ಯಾಲೆಂಡರ್ ಪ್ರಾಬ್ಲಮ್ಸ್. ಇದೆರಡು ಇದ್ರೆ ನಿಮ್ಗೆ ಯಾವ ಡೇಟ್ ಅನ್ನ ಕೊಟ್ಟರು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಕಮಿಂಗ್ ಟು ಫಸ್ಟ್ ಎಕ್ಸಾಂಪಲ್. ಸೊ ಇಲ್ಲಿ ಕ್ವಶನ್ ಇರ್ತಕ್ಕಂಥದ್ದು, ವಾಟ್ ವಾಸ್ ದ ಡೇ ಆಫ್ ಅ ವೀಕ್ ಆನ್ 15th August 1947? ದಿಸ್ ಈಸ್ ಅವರ್ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ. ಸೊ ನೀವೀಗ ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ, ಮೊದಲು
15th August 1947 ಎರಡು ಡಿವೈಡ್ ಮಾಡ್ಕೊಳ್ಳಿ. 1946 ಇಯರ್ಸ್ ಒಂದು, ಮತ್ತೆ 1/1/1947 ನಿಂದ 15/8/1947 ತನಕ ಒಂದು. ಸೊ ಹಾಗಾದ್ರೆ 1946 ಇಯರ್ಸ್ ಅನ್ನ ಒಂದ್ ಕಡೆ ಇಟ್ಕೊಂಡಿದ್ದೀರಾ. ಇದನ್ನ ಹೇಗೆ ಡಿವೈಡ್ ಮಾಡ್ಕೊಳ್ತೀರಾ? 1946 ಇಯರ್ಸ್ ಇದೆ, ಇದನ್ನ 3 ಭಾಗ ಮಾಡ್ಕೊಳ್ತೀರಾ. ಫಸ್ಟ್ 1600ಕ್ಕೆ. ಏನಕ್ಕೆ 1600? ಲೀಪ್ ಇಯರ್ ಸಿಕ್ತು ನಿಮ್ಗೆ. 400, 800, 1200, 1600. 1600 ಇಯರ್ ಒಂದು, ಮತ್ತೆ 300 ವರ್ಷ ಒಂದು, ಅದಾದ್ಮೇಲೆ 46 ವರ್ಷ ಒಂದು. ಏನಕ್ಕೆ ಮತ್ತೆ 300 ಮಾಡ್ಕೊಂಡೆ ಅಂತಂದ್ರೆ ನಮ್ಗೆ 300ಕ್ಕೆ ಎಷ್ಟು ಆಡ್ ಡೇಸ್ ಅಂತ ಗೊತ್ತಿದೆ. ಹಾಗಾಗಿ ಏನಾದ್ರೂ 2046 ಅನ್ಕೊಟ್ಟಿದ್ರೆ ಡೈರೆಕ್ಟ್ 2000 ಹಾಕ್ಬಿಟ್ಟು ನಂಬರ್ ಆಫ್ ಆಡ್ ಡೇಸ್ 0 ಅಂತ ಮಾಡ್ಬೋದಿತ್ತು. ಸೊ ನಮ್ಗೆ ಇಲ್ಲಿ 1600 ಲೆಕ್ಕಕ್ಕಿಲ್ಲ. 300ರಲ್ಲಿ ಆಡ್ ಡೇಸ್ ಎಷ್ಟು? ನಮಗೆ ಟೇಬಲ್ ಗೊತ್ತಿದೆ. 100, 200, 300, 400. 400ಕ್ಕೆ 0, 1, 3, 5. ಸೊ 300ಕ್ಕೆ ಎಷ್ಟು ಆಡ್ ಡೇ? 1. ಸೊ 300ರಲ್ಲಿ ನಾವು ನೋಡ್ತಕ್ಕಂಥದ್ದು ಕೇವಲ ಒಂದೇ ಒಂದು ಆಡ್ ಡೇ. ಹಾಗಾದ್ರೆ ಈ 46 ಇದೆ. 46 ಅನ್ನು ನಾವು ಹೇಗೆ ಡಿವೈಡ್ ಮಾಡ್ಕೊಳ್ಳೋದು? 46ರಲ್ಲಿ ಎಷ್ಟು ಲೀಪ್ ಇಯರ್ಸ್ ಬರ್ತದೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ 46 4ರಿಂದ ಭಾಗ ಮಾಡಿದ್ರೆ 11ರಲ್ಲಿ ಡಿವೈಡ್ ಆಗ್ತದೆ. 11 4 44, ಇನ್ನು 2 ವರ್ಷ ಹಂಗೆ ಉಳ್ಕೊಳ್ಳುತ್ತೆ. ಸೊ ಡೈರೆಕ್ಟ್ ಆಗಿ ಡಿವೈಡ್ ಆಗ್ತಾ ಇರೋದು 11 ಬಾರಿ. ಸೊ 11 ಬಾರಿ ಡಿವೈಡ್ ಆಗ್ತಾ ಇದೆ ಅಂತಂದಾಗ ನಿಮ್ಗಿಲ್ಲಿ 11 ಲೀಪ್ ಇಯರ್ ಬರ್ತದೆ ಅಂತ ಅರ್ಥ ಆಯ್ತು. ಸೊ 11 ಲೀಪ್ ಇಯರ್ ಬರ್ತದೆ ಅಂತ ಅರ್ಥ ಆಯ್ತು. ಸೊ ಈ ಸ್ಟೆಪ್ ಅನ್ನ ನೋಡಿ, 11 ಲೀಪ್ ಇಯರ್ 35 ಆರ್ಡಿನರಿ ಇಯರ್. 1 ಆರ್ಡಿನರಿ ಇಯರ್ ನಲ್ಲಿ 1 ಆಡ್ ಡೇ, 11 ಲೀಪ್ ಇಯರ್ ಅಲ್ಲಿ 2 ಆಡ್ ಡೇ. ಟೋಟಲ್ 2 ಆಡ್ ಮಾಡಿದಾಗ ಎಷ್ಟಾಯ್ತು? 57 ಆಯ್ತು. ಸೊ ನೀವು ಹಿಂಗಾರು ಮಾಡಿ, ಇಲ್ಲ ಈ 46ಕ್ಕೆ ಡೈರೆಕ್ಟ್ 11ನ್ನ ಆಡ್ ಮಾಡ್ಬಿಡಿ, ಇಲ್ಲೂ ನಿಮ್ಗೆ 57 ಬಂತು. ಮತ್ತೆ ಈ 57ನ್ನ 7ರಿಂದ ಭಾಗ ಮಾಡಿ. ಏನಕ್ಕೆ ಭಾಗ ಮಾಡ್ಬೇಕು ಅಂತಂದ್ರೆ 7 ವಾರಗಳು ನಮ್ಮ ಹತ್ರ ಇರುವಂತದ್ದು. ಸೊ ಹಿಂಗೆ ಡಿವೈಡ್ ಮಾಡಿದಾಗ ನಿಮ್ಗೆ 8 ವೀಕ್ ಬರ್ತವೆ. 8 7 56, ಉಳ್ಕೊಳ್ಳೋದು 1. ಸೊ 1 ಆಡ್ ಡೇ ಮತ್ತೆ ಇಲ್ಲಿ ನಿಮ್ಗೆ ಸಿಕ್ತು, 1 ಆಡ್ ಡೇ. ಸೊ ಟೋಟಲಿ 1946 ವರ್ಷದಲ್ಲಿ ನಿಮ್ಗೆ ಆಡ್ ಡೇ ಸಿಕ್ಕಿದ್ದೆಷ್ಟು? 1600ರಲ್ಲಿ 0, 300ರಲ್ಲಿ 1, 46ರಲ್ಲಿ 1. ಟೋಟಲ್ 2 ಆಡ್ ಡೇ ಸಿಕ್ಕಿದೆ. ಉಳ್ಕೊಂಡಿರೋದು ನಿಮ್ಗೆ ಜಸ್ಟ್ ದಿಸ್ ಒನ್. ಯಾವ್ದು ಹೇಳಿ? 1/1/1947 ನಿಂದ 15/8/1947. ಇವಾಗ ನಿಮ್ಮ ಒಂದು ಕೈಯನ್ನ ಯೂಸ್ ಮಾಡಿ, ನಿಮ್ಗೆ ಗೊತ್ತಿದೆ ಚಿಕ್ಕದ್ರಿಂದ ಗಣಿತನ ಕಲ್ತಿರ್ತೀರಾ, 31 ಯಾವುದು 30 ಯಾವುದು ಅಂತ ಲೆಕ್ಕ ಹಾಕೊಂಡು ಬರ್ಬೋದು. ಸೊ ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಇಂದ ಲಾಸ್ಟ್ ಇಂದ ಲೆಕ್ಕ ಹಾಕೊಂಡ್ ಬನ್ನಿ. ಉಬ್ಬು ಇರ್ತಕ್ಕಂಥದ್ದು 31 ಡೇಸ್. ಜನವರಿ 31, ಫೆಬ್ರವರಿ ಮಾತ್ರ 28, ಎಸ್ಪೆಷಲಿ ಲೀಪ್ ಇಯರ್ ಬಂದ್ರೆ 29. ನೆಕ್ಸ್ಟ್ ಜನವರಿ ಉಬ್ಬಿದೆ, ಫೆಬ್ರವರಿ ಹಳ್ಳದಲ್ಲಿದೆ, ಮತ್ತೆ ಮಾರ್ಚ್ 31, ಏಪ್ರಿಲ್ 30, ಮೇ 31. ಸೊ ಈ ರೀತಿಯಾಗಿ ಹಾಕೊಂಡು ಹೋಗ್ತಾ ಬನ್ನಿ. ಸೊ ಈ ರೀತಿಯಾಗಿ ಜನವರಿ 31, ಫೆಬ್ರವರಿ 28, ಈ ರೀತಿಯಾಗಿ ಹಾಕೊಳ್ತಾ ಬನ್ನಿ ಡೇಟ್ಸ್ ಗಳನ್ನ. ಜನವರಿ, ಫೆಬ್ರವರಿ, ಮಾರ್ಚಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಸೊ ಜನವರಿ 31, ಫೆಬ್ರವರಿ 28, ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ 15 ದಿನ. ಸೊ ಇವೆಲ್ಲವನ್ನ ಟೋಟಲ್ ಮಾಡಿ, ಟೋಟಲ್ ಮಾಡಿದಾಗ ನಿಮ್ಗೆ ಬರ್ತಕ್ಕಂಥದ್ದು 227 ದಿನಗಳು. 227 ದಿನ ಬರ್ತದೆ. ಇದನ್ನ 7ರಿಂದ ಭಾಗ ಮಾಡಿ. 7ರಿಂದ ಭಾಗ ಮಾಡಿದಾಗ 32 ವಾರ, 3 ಆಡ್ ಡೇ ಉಳ್ಕಂತು. ಸೊ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, 5 ಆಡ್ ಡೇ ಆಯ್ತು. ಸೊ ಅಕಾರ್ಡಿಂಗ್ ಟು ಅವರ್ ಟೇಬಲ್ 5 ಯಾವುದು? ಸೊ 0, 0 ಸಂಡೇ, 1 ಮಂಡೇ, 2 ಟ್ಯೂಸ್ಡೇ, 3 ವೆಡ್ನೆಸ್ಡೇ, 4 ಥರ್ಸ್ಡೇ, 5 ಫ್ರೈಡೆ. ಹಾಗಾಗಿ 5 ಆಡ್ ಡೇಸ್ ಬಂದಿದೆ. ಇಟ್ ಈಸ್ ಫ್ರೈಡೆ. ಸೊ ದಿಸ್ ಇಸ್ ದ ಆನ್ಸರ್. ಸೆಕೆಂಡ್ ಎಕ್ಸಾಂಪಲ್, ನಾವೇ ಒಂದು ಎಕ್ಸಾಂಪಲ್ ಹಾಕೊಳ್ಳೋಣ. ಎಕ್ಸಾಂಪಲ್ ಕೇಳಿರೋ ಪ್ರಶ್ನೆ ಹಾಕೊಳ್ಳೋಣ. 26/1/1950 ಯಾವ ದಿನ ಬರ್ತದೆ ಅಂತ ನಾವು ಕಂಡುಹಿಡಿಯೋಣ. 26/1/1950. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು? ನೀವು 1950 ಡಿವೈಡ್ ಮಾಡ್ತಾ ಬರಬೇಕು. 1950 ಡಿವೈಡ್ ಮಾಡ್ಕೊಳ್ಬೇಕು. ಸೊ ಇದನ್ನ ಹೆಂಗ್ ಡಿವೈಡ್ ಮಾಡ್ಕೊಳ್ತೀರಾ? ಫಸ್ಟ್ 1600 ಲೀಪ್ ಇಯರ್ ಆಗಿ ಮಾಡ್ಕೊಂಡ್ರಿ. ಇದಾದ್ಮೇಲೆ 300 ವರ್ಷಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು 49 ವರ್ಷಗಳು. ಸೊ ಇದಾದ್ಮೇಲೆ 1950 ನಮ್ಗೆ ಬರ್ತಕ್ಕಂಥದ್ದು ಕೇವಲ 1 ಮಂತ್. ಸೊ 1600 ಏನಾಗ್ತದೆ? ಇದು ಕತೆ 0 ಆಗ್ತದೆ. ಇದು ಸೊ ಇದು 0 ಆಗುತ್ತೆ. 300 ವರ್ಷಕ್ಕೆ 1 ಆಡ್ ಡೇ ಬರುತ್ತೆ. 49 ವರ್ಷದಲ್ಲಿ ಎಷ್ಟು ಆಡ್ ಡೇ ಬಂತು? ಎಷ್ಟು ಲೀಪ್ ಇಯರ್ ಬಂತು? ನಿಮ್ಗೆ 12ರಿಂದ ಡಿವೈಡ್ ಆಗ್ತದೆ. ಸೊ 12 ಅಂತಂದಾಗ 61 ಆಯ್ತು. ಸೊ 61ನ್ನ 7ರಿಂದ ಡಿವೈಡ್ ಮಾಡಿ.
7ರಿಂದ ಡಿವೈಡ್ ಮಾಡಿದಾಗ ಎಷ್ಟಾಯ್ತು 8 7 56 ಆಯ್ತು. ಸೊ ಇಲ್ಲಿ 5 ಆಡ್ ಡೇ ಸಿಕ್ತು, 5 ಆಡ್ ಡೇ ಸಿಕ್ತು. ಟೋಟಲ್ ನಂಬರ್ ಆಫ್ ಆಡ್ ಡೇಸ್ ಎಷ್ಟಾಯ್ತು 1 + 5 = 6 ಇಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ಉಳ್ಕೊಂಡಿರ್ತಕ್ಕಂಥದ್ದು ನಿಮಗೆ ಜನವರಿನಲ್ಲಿ 26 ದಿನ. 26 ದಿನನ 7ರಿಂದ ಡಿವೈಡ್ ಮಾಡಿ, 7ರಿಂದ ಡಿವೈಡ್ ಮಾಡಿದಾಗ ಏನಾಯ್ತು 7 3 21 ಆಯ್ತು. ಇಲ್ಲೂ 5 ದಿನ ಉಳ್ಕೊಂತು ನಿಮಗೆ. ಸೊ ಇಲ್ಲಿ 5 ಆಡ್ ಡೇ ಸಿಕ್ಕಿದೆ, ಇಲ್ಲಿ 6 ಸಿಕ್ಕಿದೆ, ಎರಡು ಸೇರಿದ್ರೆ 11 ಆಯ್ತು. ಡಿವೈಡ್ ಬೈ 7 ಮಾಡಿದಾಗ ನಿಮ್ಗೆ ಉಳ್ಕೊಳ್ತಕ್ಕಂಥದ್ದು 4. ಸೊ ನಮಗೆ ಗೊತ್ತಿದೆ 0 ಮೀನ್ಸ್ ಸಂಡೇ, 1 ಅಂದ್ರೆ ಮಂಡೇ, 2 ಅಂದ್ರೆ ಟ್ಯೂಸ್ಡೇ, ವೆನ್ಸ್ಡೇ, 4 ಅಂದ್ರೆ ಥರ್ಸ್ಡೇ. ಸೊ ಇಲ್ಲಿಗೆ ಸಾಕು. ಸೊ ಆನ್ಸರ್ ಇಸ್ ಥರ್ಸ್ಡೇ. ಸೊ ಜಸ್ಟ್ 1.5 minute ನಲ್ಲಿ ನೀವು ಈಸಿಯಾಗಿ ಕ್ವಶನ್ಗೆ ಆನ್ಸರ್ ಅನ್ನ ಮಾಡಬಹುದು. ನೆಕ್ಸ್ಟ್ ಒಂದು PSI ಪ್ರಾಬ್ಲಮ್ ಅನ್ನ ತೆಗೆದುಕೊಳ್ಳೋಣ. PSI ಕ್ವಶನ್ ಏನಂತಂದ್ರೆ ವಾಟ್ ಡೇ ಈಸ್ 1st January 2010. ವಾಟ್ ಡೇ ಈಸ್ 1st January 2010 ಅಂತ ಕೇಳಿರ್ತಕ್ಕಂಥದ್ದು. ಸೊ ಈಗ 2010 ಕೊಟ್ಟಿರೋದ್ರಿಂದ 2000 ಅನ್ನ ತಗೋತೀವಿ ಫಸ್ಟ್. ಸೊ ಇಟ್ ಇಸ್ ಲೀಪ್ ಇಯರ್. ಸೊ ಇಲ್ಲಿಗೆ ಮುಗೀತು. ಉಳ್ಕೊಳ್ತಕ್ಕಂಥದ್ದು 9 ವರ್ಷ ಆದ್ಮೇಲೆ 1 ದಿನ. ಸೊ 9 ಇಯರ್ ತೆಗೆದುಕೊಳ್ಳಿ. 9 ಇಯರ್ ನಲ್ಲಿ ನೀವು ಎಷ್ಟು ಲೀಪ್ ಇಯರ್ ಅನ್ನ ನೋಡ್ತೀರಾ? 2 ಲೀಪ್ ಇಯರ್ ಅನ್ನ ನೋಡ್ತೀರಾ. ಆಡ್ ಮಾಡಿ 11 ಆಯ್ತು. ಸೊ 11ಕ್ಕೆ ಆಡ್ ಡೇ ಎಷ್ಟು ಬರುತ್ತೆ? ಡಿವೈಡ್ ಬೈ 7 ಆದಾಗ -7 ಆದಾಗ ಉಳ್ಕೊಳ್ತಕ್ಕಂಥದ್ದು 4 ಆಡ್ ಡೇಸ್. ಈ 4 ಆಡ್ ಡೇಸ್ ಇದೆ. ಜನವರಿನಲ್ಲಿ 1 ದಿನ ಪ್ಲಸ್ 1 ಆಡ್ ಡೇ ಆಯ್ತು. ಟೋಟಲ್ 5 ಆಡ್ ಡೇ ಆಯ್ತು. 5 ಆಡ್ ಡೇ. ಸೊ ಆಡ್ ಡೇಸ್ ಗೊತ್ತಾಗಿದೆ. ಸೊ ನಿಮ್ಗೆ ಇದು ಗೊತ್ತು. 0 ಸಂಡೇ ಆಗುತ್ತೆ, 6 ಸಾಟರ್ಡೆ ಆಯ್ತು, 5 ಯಾವ ವಾರ? ಇಟ್ ಈಸ್ ಫ್ರೈಡೆ. ಆನ್ಸರ್ ಇಸ್ ಫ್ರೈಡೆ. ಸೊ 40 ಸೆಕೆಂಡ್ 50 ಸೆಕೆಂಡ್ ನಲ್ಲಿ ನೀವು ಆನ್ಸರ್ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹಾಕೊಳ್ಳೋಣ. ವಾಟ್ ಡೇ ಈಸ್ 26/1/1995. ವಾಟ್ ಡೇ ಈಸ್ 26/1/1995. ಸೊ ಇದು ಕೂಡ ಅಷ್ಟೇನೆ. ಫಸ್ಟ್ 1995 ಕೇಳಿರುವಂತದ್ದು. ಇಲ್ಲಿ ಇಯರ್ಸ್ ಅನ್ನ ಡಿವೈಡ್ ಮಾಡ್ಕೊಳ್ತಾ ಹೋಗಿ. 1600 ಇಯರ್ಸ್ ಮಾಡ್ಕೊಂಡ್ರಿ, 0 ಆಡ್ ಡೇಸ್ ಬರ್ತದೆ. ನೆಕ್ಸ್ಟ್ 300 ಇಯರ್ಸ್ ಅನ್ನ ಮಾಡ್ಕೊಂಡ್ರಿ, 300 ಇಯರ್ಸ್ ಅನ್ನ ಮಾಡ್ಕೊಂಡಾಗ ನಿಮ್ಗೆ 1 ಆಡ್ ಡೇ ಬಂತು. ನೆಕ್ಸ್ಟ್ 94 ಇಯರ್ಸ್ ಅನ್ನ ಕನ್ಸಿಡರ್ ಮಾಡಿದಾಗ ನಿಮ್ಗೆ ಎಷ್ಟು ಬರ್ತದೆ? 94 ಇಯರ್ಸ್ ಅಲ್ಲಿ ಲೀಪ್ ಇಯರ್ಸ್ 20 + 12. ಸೊ ಫಸ್ಟ್ 1 2 3. ಸೊ 3 ಲೀಪ್ ಇಯರ್. ಎಕ್ಸಾಂಪಲ್ 94 ಅನ್ನ ಡಿವೈಡ್ ಬೈ 4 ಮಾಡಿ ಕ್ಲಿಯರ್ ಆಗಿ ಎಷ್ಟು ಡಿವೈಡ್ ಆಗ್ತದೆ ಅಂದ್ರೆ 80ಕ್ಕೆ 20 ಬಂದಿದೆ, ಇನ್ನು 3 ಎಕ್ಸ್ಟ್ರಾ ಬರ್ತದೆ. ಅಪ್ ಟು 92 ತನಕ ಲೀಪ್ ಇಯರ್ ಬರ್ತದೆ. ಸೊ 23 ಲೀಪ್ ಇಯರ್ ಬಂತು. 23 ಲೀಪ್ ಇಯರ್ ಬಂತು. 4 3 7 9 2 11 117 ಆಯ್ತು. ಇದನ್ನ ಡಿವೈಡೆಡ್ ಬೈ 7 ಮಾಡಿ. ಸೊ ಡಿವೈಡೆಡ್ ಬೈ 7 ಮಾಡಿದಾಗ ಎಷ್ಟು ಬರ್ತದೆ? ಸೊ ಟೋಟಲ್ ನಂಬರ್ ಆಫ್ ಆಡ್ ಡೇಸ್ ಎಷ್ಟು ಬರ್ತದೆ ಇಲ್ಲಿ ಅಂತಂದ್ರೆ ಇಟ್ ಈಸ್ 6 ಡೇಸ್. 6 ಡೇಸ್ ಆಡ್ ಡೇಸ್ ಬರ್ತದೆ. ಸೊ ಓವರ್ ಆಲ್ ಇಲ್ಲಿ 6 ಬಂದಿದೆ, ಇಲ್ಲಿ ಒಂದು +1 ಬಂದಿದೆ, 7 ಆಡ್ ಡೇಸ್ ಆಗಿದೆ. ನೆಕ್ಸ್ಟ್ ಜಾನ್ವರಿಗೆ ಬನ್ನಿ. ಸೊ ಜಾನ್ವರಿನಲ್ಲಿ 26 ಡೇಸ್ ಇದೆ. ಡಿವೈಡೆಡ್ ಬೈ 7 ಮಾಡಿ. 7 3 21 ಆಯ್ತು. ಇನ್ನು 5 ಉಳ್ಕೊಂತು. ಸೊ 5 + 6 11 ಆಯ್ತು. 11ರಲ್ಲಿ 7 ದಿನ ಕಳೆದ್ರೆ ಇನ್ನು 4 ಉಳ್ಕೊಳ್ಳುತ್ತೆ. ಸೊ 4 ಮೀನ್ಸ್ ಇಟ್ ಈಸ್ ಥರ್ಸ್ಡೇ. ಈಗ ಕೆಲವೊಂದು ನೋಟ್ ಪಾಯಿಂಟ್ಸ್ ಅನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಕ್ಯಾಲೆಂಡರ್ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಮುಂಚೆ ಬೇಸಿಕ್ಸ್ ಅನ್ನ ಬರ್ಕೊಳ್ಳೋದಕ್ಕೂ ಮುಂಚೆ ನೀವು ಇದನ್ನ ಬರ್ಕೊಳ್ಳಿ. 15/8/1947 ಇದು ನಮ್ಗೆ ಸ್ವತಂತ್ರ ಬಂದಂತಹ ದಿನ. ಇದು ಯಾವ ದಿನ ಆಗಿತ್ತು ಅಂತಂದ್ರೆ ಇಟ್ ಈಸ್ ಫ್ರೈಡೆ ಆಗಿತ್ತು. ಶುಕ್ರವಾರ ನಮ್ಗೆ ಸ್ವತಂತ್ರ ಬಂದಿದ್ದು. ನೆಕ್ಸ್ಟ್ 26/1/1950. ಸೊ ಇದು ರಿಪಬ್ಲಿಕ್ ಡೇ. ದಿಸ್ ಈಸ್ ಥರ್ಸ್ಡೇ. ಥರ್ಡ್ ಡೇಟ್ 15/8/2047. ಸ್ವತಂತ್ರ ಬಂದ 100 ವರ್ಷಕ್ಕೆ ಯಾವ ದಿನ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಇಟ್ ಈಸ್ ಥರ್ಸ್ಡೇ. ಸೊ ಇನ್ನೊಂದು ಲಾಜಿಕ್ ಅನ್ನ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಮುಂಚೆ ಇನ್ನೊಂದು ಡೇಟ್ ಗಾಂಧೀಜಿಯವರ ಹುಟ್ಟಿದ ದಿನ 1869 ಅಕ್ಟೋಬರ್ 2. ಇಟ್ ಈಸ್ ಸಾಟರ್ಡೆ. ಸೊ 4 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಓನ್ಲಿ ಫಾರ್ ನಾರ್ಮಲ್ ಇಯರ್ ಒಂದು ರೂಲ್ ಅನ್ನು ನೆನ್ಪಿಟ್ಕೊಳ್ಳಿ. ನಾರ್ಮಲ್ ಇಯರ್ ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಈ ವರ್ಷ ಮೊದಲನೆಯ ದಿನ ಸೋಮವಾರವಾಗಿತ್ತು, ಹಾಗಾದ್ರೆ ಡಿಸೆಂಬರ್ 31 ಕೊನೆಯ ದಿನ ಯಾವ ದಿನ ಅಂತ ಕೇಳ್ಬೋದು. ಸೊ ಈ ರೀತಿಯಾದ ಪ್ರಶ್ನೆಗಳಿಗೆ ಈ ಟ್ರಿಕ್ ಯೂಸ್ ಆಗ್ತದೆ. ನಾರ್ಮಲ್ ಇಯರ್ ನಲ್ಲಿ ಫಸ್ಟ್ ಡೇ is always equals to last day. ಸೊ ಅಂದ್ರೆ ಎರಡು ಸೇಮ್ ಡೇಟ್ ಗೆ ಇರ್ತದೆ ಅಂತ. ಎಕ್ಸಾಂಪಲ್ ಜನವರಿ 1 2017 is equals to ಡಿಸೆಂಬರ್ 31 2017. ಸೊ ಇದೇನಾದ್ರೂ ಟ್ಯೂಸ್ಡೇ ಇದ್ರೆ ಇದು ಕೂಡ
ಟ್ಯೂಸ್ಡೇ ಇರ್ತದೆ. ಸೊ ಈ ಒಂದು ರೂಲ್ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಲೀಪ್ ಇಯರ್, ವಿ ಆಲ್ರೆಡಿ ನೋ ಲೀಪ್ ಇಯರ್ ಮೀನ್ಸ್ ಅಧಿಕ ವರ್ಷ 366 ದಿನಗಳನ್ನು ನೋಡ್ತೀವಿ. ಫೆಬ್ರವರಿನಲ್ಲಿ 29 ದಿನವನ್ನು ನೋಡ್ತೀವಿ. ಸೊ ಸೇಮ್ ಡೇ ಇನ್ ಲೀಪ್ ಇಯರ್ ಕಮ್ಸ್ ಓನ್ಲಿ ಆಫ್ಟರ್ ಹೌ ಮೆನಿ ಇಯರ್ಸ್ ಅಂತಂದ್ರೆ ಇಟ್ ಈಸ್ ಓನ್ಲಿ ಆಫ್ಟರ್ 28 ಇಯರ್ಸ್. 28 ಇಯರ್ಸ್ ಆದ್ಮೇಲೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಎವ್ರಿ ಇಯರ್ ಟೀಚರ್ಸ್ ಡೇ ಮತ್ತೆ ಇಂಡಿಪೆಂಡೆನ್ಸ್ ಡೇ. ಟೀಚರ್ಸ್ ಡೇ ಮೀನ್ಸ್ ಸೆಪ್ಟೆಂಬರ್ 5, ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15. ಇದೆರಡೂ ಕೂಡ ಸೇಮ್ ಡೇ ಇರ್ತದೆ. ಸೊ ದಿಸ್ ಆರ್ ಆಲ್ ದ ಬೇಸಿಕ್ ಥಿಂಗ್ಸ್. ಸಪೋಸ್ ನಿಮ್ಗೆ ಏನಾದ್ರು PSI ನಲ್ಲಿ, SDA ನಲ್ಲಿ ಆರ್ FDA ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಅನ್ನು ಬಂದ್ರೆ ನಿಮ್ಗಿದು ಟೈಮ್ ಸೇವ್ ಮಾಡ್ತವೆ. ಈ ನೋಟ್ ಪಾಯಿಂಟ್ಸ್ ಗಳು ಟೈಮ್ ಸೇವ್ ಅನ್ನ ಮಾಡ್ತದೆ. ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋದಿದ್ರೆ ಆಡ್ ಮ್ಯಾನ್ ಔಟ್ ನಲ್ಲೂ ಕೂಡ ಈ ಒಂದು ಪ್ರಾಬ್ಲಮ್ಸ್ ಅನ್ನ ಕೇಳ್ಬೋದು. ಸೊ ಯಾವ ರೀತಿನೆಲ್ಲ ಕೇಳ್ಬೋದು ಅಂತ ನೋಡೋದಿದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ನವೆಂಬರ್, ಡಿಸೆಂಬರ್ ನ ಕೇಳಿದ್ದಾರೆ. ಸೊ ಯಾವ ರೀತಿನಲ್ಲಿ ನೀವು ಸೆಗ್ರಿಗೇಟ್ ಮಾಡ್ತೀರಾ? ಸೊ ಈಗ ಇಲ್ಲಿ ನೋಡಿದಾಗ ಮಂತ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಡೇಸ್ ಮೇಲೆ ವಿಚಾರ ಮಾಡ್ತಾ ಬನ್ನಿ. ಮಾರ್ಚ್ ಎಷ್ಟಿರುತ್ತೆ? 31 ಇದೆ, ಬಟ್ ಏಪ್ರಿಲ್ 30 ಇದೆ. ಮೇ ಎಷ್ಟಿದೆ? 31 ಇದೆ. ಜೂನ್ 30 ಇದೆ. ಜುಲೈ ಎಷ್ಟಿದೆ? 31 ಇದೆ. ಆಗಸ್ಟ್ ಕೂಡ 31 ಇರತಕ್ಕಂಥದ್ದು. ಹಾಗಾದ್ರೆ ನವೆಂಬರ್ ಎಷ್ಟಿದೆ? ನವೆಂಬರ್ 31, ಡಿಸೆಂಬರ್ 30. ಸೊ ಈ ರೀತಿಯ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಆಡ್ ಮ್ಯಾನ್ ಔಟ್ ಅಲ್ಲಿ ಯಾವ್ದಿದೆ ಅಂತಂದ್ರೆ ಜುಲೈ ಮತ್ತೆ ಆಗಸ್ಟ್. ಸೊ ಜುಲೈ ಮತ್ತೆ ಆಗಸ್ಟ್ ಇರೋದ್ರಿಂದ ಇದನ್ನ ನೀವು ಎಲಿಮಿನೇಟ್ ಮಾಡಬಹುದು, ಅಂದ್ರೆ ರೈಟ್ ಆನ್ಸರ್ ಅಂತ ಟಿಕ್ ಮಾಡಬಹುದು. ಸೊ ಈ ರೀತಿಯಾಗಿ ಕ್ಯಾಲೆಂಡರ್ ಪ್ರಾಬ್ಲಮ್ಸ್ ಬರುತ್ತೆ. ನೀವು ಬೇಸಿಕ್ಸ್ ಅನ್ನ ತಿಳ್ಕೊಳ್ಳಿ. ಫಸ್ಟ್ ಟೇಬಲ್ ಮತ್ತೆ ಸೆಕೆಂಡ್ ಟೇಬಲ್ ನ ನೆನ್ಪಿಟ್ಕೊಳ್ಳಿ. ಒಂದು 0 ಅಂದ್ರೆ ಸಂಡೇ, 6 ಅಂದ್ರೆ ಸಾಟರ್ಡೆ, ಅದು ನೆಕ್ಸ್ಟ್ 100, 200, 300, 400 ಇದೆರಡನ್ನ ತಿಳಿದುಕೊಂಡ್ರೆ ನೀವು ಕ್ಯಾಲೆಂಡರ್ ಮೇಲೆ ಯಾವುದೇ ಡೇಟ್ ಅನ್ನ ಕೊಟ್ಟರು ಕೂಡ ನೀವು ಆನ್ಸರ್ ನ ಮಾಡಬಹುದು. ಥ್ಯಾಂಕ್ ಯು.